ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಚ್ಚಿ ಬೀಳಿಸ್ತಾ ಇದೆ ಸ್ಫೋಟಕ ಸತ್ಯ. ಇನ್ನು ಹೆತ್ತು ಹೊತ್ತು ಬೆಳೆಸಿದ್ದ ತಾಯಿಯನ್ನೇ ಮುಗಿಸಿದ್ದೇಗೆ ಮಗಳು. ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಚ್ಚಿ ಬೀಳಿಸ್ತಾ ಇದೆ ಸ್ಫೋಟಕ ಸತ್ಯ. ಹೆತ್ತು ಹೊತ್ತು ಬೆಳೆಸಿದ್ದ ತಾಯಿಯನ್ನೇ ಮಗಳು ಮುಗಿಸಿದ್ದೇಕೆ? ಸಾಕ್ಷಿ ನಾಶಕ್ಕೆ ಹಂತಕ ಜೋಡಿ ಮಾಡಿದ್ಯಂತ ಐಡಿಯಾ ಗೊತ್ತಾ? ಹಂತಕಿ ಶ್ವೇತಾ ಪ್ಲಾನ್ ಕೇಳಿ ಪೊಲೀಸರಲ್ಲಿ ಶಾಕ್ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ತ್ರಿಬಲ್ ಮರ್ಡರ್ ರೋಚಕ ಅಪ್ಡೇಟ್. ಇನ್ನು ತಾಯಿ ಕೊಲೆ ಬಳಿಕ ಸಾಕ್ಷಿ ನಾಶಕ್ಕೆ ಮಾಡಿದ್ರು ಖತರ್ನಾಕ್ ಪ್ಲಾನ್. ಸೋಕೋ ಟೀಮ್ ಡಾಗ್ ಸ್ಕ್ವಾಡ್ಗೂ ಸಾಕ್ಷಿ ಸಿಗದಂತೆ ಮಾಡಿದ್ದ ಕೇನತ್. ಇನ್ನು ಸಾಕ್ಷಿ ನಾಶಕ್ಕೆ ಶ್ವೇತಾಗೆ ಪ್ಲಾನ್ ಅನ್ನ ನೀಡಿದ್ದ ಪ್ರಿಯಕರ ಕೇನತ್. ಬಿಸಿ ನೀರು ಹಾಗೆ ಖಾರದ ಪುಡಿ ಬಳಸಿ ಇಬ್ಬರಿಂದ ಸಾಕ್ಷಿ ನಾಶದ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಕೈಗೆ ಖಾರದ ಪುಡಿ ಬಳಸಿಕೊಂಡು ಬಿಸಿ ನೀರಲ್ಲಿ ಕೈ ವಾಶ್ ಮಾಡ್ಕೊಂಡಿದ್ದ ಹಂತಕರು. ಇನ್ನು ಬಳಿಕ ಕೊಲೆಗೆ ಬಳಸಿದ್ದ ಚಾಕುವನ್ನ ಖಾರದ ಪುಡಿ ಹಾಕಿ ಬಿಸಿನೀರಲ್ಲಿ ವಾಶ್ ಮಾಡಿದ್ದಾರೆ. ಬಳಿಕ ಬಟ್ಟೆಯನ್ನೆಲ್ಲ ವಾಶ್ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದ ಹಂತಕ ಜೋಡಿ. ಬಳಿಕ ಬಕೆಟ್ ತುಂಬಾ ಬಿಸಿ ನೀರು ತಂದು ಅದಕ್ಕೆ ಖಾರದ ಪುಡಿಯನ್ನ ಬೆರೆಸಿದ್ರು. ಖಾರದ ಪುಡಿ ಬೆರೆಸಿದ್ದ ಆ ನೀರನ್ನೇ ಬಳಸಿ ಮನೆಯನ್ನೆಲ್ಲ ಒರೆಸಿದ್ರು. ಬಳಿಕ ಮತ್ತಷ್ಟು ಖಾರದ ಪುಡಿಯನ್ನ ಮನೆಯೆಲ್ಲ ಚೆಲ್ಲಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಖಾರದ ಪುಡಿ ಹಾಕಿದ್ರೆ ರಕ್ತದ ಸಾಕ್ಷಿ ಗೊತ್ತಾಗಲ್ಲ ಅಂತ ಹೇಳಿ ಇವರಿಬ್ರು ಖತರ್ನಾಕ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಪ್ಲಾನ್ ಅನ್ನ ಕೇಳಿಗೆ ಪೊಲೀಸರು ಇಲ್ಲಿ ಶಾಕ್ ಆಗಿದ್ದಾರೆ. ಬಿಸಿ ನೀರು ಹಾಗೂ ಖಾರದ ಪುಡಿಯನ್ನ ಬಳಸಿ ಇಬ್ಬರಿಂದ ಸಾಕ್ಷಿ ನಾಶ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋಮವಾರ ಮಧ್ಯಾಹ್ನ ಎಷ್ಟೇ ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡದ ತಾಯಿ. ಫೋನ್ ಪಿಕ್ ಮಾಡದ ಕಾರಣ ಸಂಜೆ ಶ್ವೇತಾ ಮನೆಗೆ ತಂದೆ ಹಾಗೂ ತಂಗಿ ಬಂದಿದ್ರು. ಇದೇ ವೇಳೆ ತಾಯಿ ಎಲ್ಲಿ ಅಂತ ಹೇಳಿ ತಂಗಿ ಸುಪ್ರಿಯಾ ಕೇಳಿದ್ದಾಳೆ. ಇನ್ನು ಆಗ ಅಲ್ಲಲ್ಲಿ ಅಲ್ಪ ಸ್ವಲ್ಪದ ರಕ್ತದ ಕಲೆಗಳನ್ನ ನೋಡಿದ್ದ ಸುಪ್ರಿಯಾ ಅನುಮಾನ ಬಂದು ಬಾತ್ರೂಮ್ಗೆ ಹೋದಾಗ ಶವವಾಗಿ ಬಿದ್ದಿದ್ದ ತಾಯಿ. ಆಗ ತಂಗಿಯನ್ನ ವಾಶ್ರೂಮ್ ನಲ್ಲಿ ಹಿಡಿದು ಹತ್ಯೆ ಮಾಡಿದ ಶ್ವೇತಾ ಮತ್ತು ಕೇನತ್. ಇನ್ನು ಕಿರುಚಾಟವನ್ನ ಕೇಳಿ ಹಾಲ್ನಿಂದ ತಂದೆ ಸೋಮ್ ಸುಂದರ್ ಓಡ್ ಬಂದಿದ್ದಾರೆ. ಆಗ ಸೋಮ್ ಸುಂದರ್ ಕತ್ತಿನ ಭಾಗಕ್ಕೆ ಚಾಕುವಿನಿಂದ ಎತ್ತಿದ್ದ ಕೇನತ್ ತಕ್ಷಣ ಓಡಿ ಹೋಗಿ ಪಾರ್ಕಿಂಗ್ ಜಾಗದಲ್ಲಿ ಬಿದ್ದು ನರಳಾಡಿದ್ದಾರೆ ಸೋಮ್ ಸುಂದರ್. ಇನ್ನು ಈ ಪ್ರಕರಣ ತನಿಖೆ ಈಗಾಗಲೇ ಪೊಲೀಸರು ಕೂಡ ಚುರುಕುಗೊಳಿಸಿದ್ದಾರೆ. ಇನ್ನು ಪೊಲೀಸರಿಗೆ ಶಾಕಿಂಗ್ ಸತ್ಯ. ಆರೋಪಿ ಶ್ವೇತಾಳನ್ನ 7 ದಿನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಇನ್ನು ಒಂದ್ ಕಡೆ 7 ದಿನ ತೀವ್ರ ವಿಚಾರಣೆಯನ್ನ ನಡೆಸಲಿರುವ ಕೆಆರ್ಪುರಂ ಪೊಲೀಸರು. ಇತ್ತ ಆರೋಪಿ ಕೇನತ್ಗಾಗಿ ಹುಡುಕಾಟವನ್ನ ಪೊಲೀಸರು ಕೂಡ ನಡೆಸ್ತಾ ಇದ್ದಾರೆ. ಈ ಪ್ರಕರಣವನ್ನ ಈಗಾಗಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆರೋಪಿ ಶ್ವೇತಾಳನ್ನ 7 ದಿನ ಪೊಲೀಸ್ ವಶಕ್ಕೆ ನೀಡಿದ್ದ ಕೋರ್ಟ್. 7 ದಿನ ತೀವ್ರ ವಿಚಾರಣೆ ನಡೆಸಲಿರುವ ಕೆಆರ್ಪುರಂ ಪೊಲೀಸರು.